ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೂ HGA ಅಕಾಡೆಮಿಯ ಈ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ನಾವು ಭೂಗೋಳಶಾಸ್ತ್ರದ ಕೆಲವು ಅತ್ಯಂತ ಪ್ರಮುಖ ಪರಿಕಲ್ಪನೆಗಳನ್ನು ನೋಡೋಣ. ಯಾವುದೆಲ್ಲ ನಿಮ್ಮ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುತ್ತೋ ಅವುಗಳನ್ನೇ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಈ ಪ್ರಯತ್ನ ಅಂದ್ರೆ ಪರೀಕ್ಷಾ ತಯಾರಿಗೆ ಸಹಾಯ ಮಾಡಬೇಕು ಅನ್ನೋ ನಮ್ಮ ಈ ಕೆಲಸ ನಿಮಗೆ ಇಷ್ಟ ಆಗ್ತಿದೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ಇನ್ನಷ್ಟು ಒಳ್ಳೆ ಕಂಟೆಂಟ್ ಮಾಡೋಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಸರಿ, ಹಾಗಾದ್ರೆ ಇವತ್ತು ನಾವು ಏನು ಕಲಿಯಲಿದ್ದೇವೆ ನೋಡಿ. ಈ 5 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದೊಂದಾಗಿ ಎಲ್ಲಾ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯೋಚನೆ ಮಾಡಿ, ಇಷ್ಟು ದೊಡ್ಡ ಭೂಮಿ ಮೇಲೆ ಒಂದು ಜಾಗವನ್ನ ಪರ್ಫೆಕ್ಟ್ ಆಗಿ ಹೇಗೆ ಹೇಳೋದು? ಅದಕ್ಕಾಗಿಯೇ ನಾವು ಈ ಕಾಲ್ಪನಿಕ ರೇಖೆಗಳನ್ನ ಅಂದ್ರೆ ಇಮ್ಯಾಜಿನರಿ ಲೈನ್ಸ್ ಅನ್ನ ಬಳಸ್ತೀವಿ. ಭೂಮಿ ಮೇಲೆ ಯಾವುದೇ ಒಂದು ಸ್ಥಳವನ್ನ ಗುರುತಿಸೋಕೆ ನಾವು ಅಕ್ಷಾಂಶ ಮತ್ತೆ ರೇಖಾಂಶಗಳನ್ನ ಬಳಸ್ತೀವಿ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಕ್ಷಾಂಶಗಳು ಅಂದ್ರೆ ಭೂಮಿಗೆ ಅಡ್ಡಲಾಗಿ ಎಳೆದ ಲೈನ್ಸ್. ಇವು ಸಮಭಾಜಕ ವೃತ್ತಕ್ಕೆ ಪ್ಯಾರಲಲ್ ಆಗೇ ಇರುತ್ತೆ. ಇನ್ನು ರೇಖಾಂಶಗಳು ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರೋ ಉದ್ದನೆಯ ರೇಖೆಗಳು. ಇವೆರಡರ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈ ನಂಬರ್ ನೋಡಿ, 111 ಕಿಲೋಮೀಟರ್. ಇದೇನೋ ಸುಮ್ಮನೆ ಒಂದು ನಂಬರ್ ಅನ್ಕೋಬೇಡಿ, ಇದು ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗೆ ಉತ್ತರ. ಇದನ್ನು ಯಾಕೆ ನೆನ್ಪಿಟ್ಕೋಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ, ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ನೋಡಿದ್ರಾ, ನಾನು ಯಾಕೆ ಆ ನಂಬರ್ ಇಂಪಾರ್ಟೆಂಟ್ ಅಂದೆ ಅಂತ ಈಗ ಗೊತ್ತಾಯ್ತಲ್ವಾ? CPC NHK 2019 ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ಇದೇ ಪ್ರಶ್ನೆ ಕೇಳಿದ್ದಾರೆ. ಅಕ್ಷಾಂಶದ 1 ಡಿಗ್ರಿ ಅಂದ್ರೆ ಭೂಮಿಯ ಮೇಲೆ ಸುಮಾರು 111 ಕಿಲೋಮೀಟರ್ ದೂರ ಅಂತ ಅರ್ಥ. ಹೇಗೆ ಅಕ್ಷಾಂಶಕ್ಕೆ 0 ಡಿಗ್ರಿ ಈಕ್ವೇಟರ್ ಅಂದ್ರೆ ಸಮಭಾಜಕ ವೃತ್ತ ಇದೆಯೋ, ಅದೇ ಥರ ರೇಖಾಂಶಕ್ಕೆ 0 ಡಿಗ್ರಿ ಅಂದ್ರೆ ಅದು ಪ್ರೈಮ್ ಮೆರಿಡಿಯನ್ ಅಥವಾ ಪ್ರಧಾನ ರೇಖಾಂಶ. ಇದು ಕೂಡ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಕಾನ್ಸೆಪ್ಟ್. ನೋಡಿ, ರೀಸೆಂಟಾಗಿ ನಡೆದ KAKRETS 2023 ಎಕ್ಸಾಮಲ್ಲೇ ಇದನ್ನು ಕೇಳಿರೋದು. ಅದಕ್ಕೆ ಹೇಳ್ತೀನಿ, ಬೇಸಿಕ್ ಡೆಫಿನೇಷನ್ಗಳನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಅವು ಡೈರೆಕ್ಟಾಗಿ ನಿಮಗೆ ಮಾರ್ಕ್ಸ್ ತಂದು ಕೊಡುತ್ತೆ. ಸರಿ, ಈಗ ನಾವು ಕೆಲವು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಅವು ನಮ್ಮ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಾನೂ ನೋಡೋಣ. ಇದು ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವ ಒಂದು ಟಾಪಿಕ್. ಮೊದಲು ಈ ಪ್ರಶ್ನೆ ನೋಡಿ. CPC HK 2015 ಪೇಪರಲ್ಲಿ ಕೇಳಿರೋದು. 23 ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಏನು? ನೆನ್ಪಿದ್ಯಾ? ಎಕ್ಸಾಕ್ಟ್ಲಿ, ಇದನ್ನೇ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಅದೇ ಥರ 23 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಮಕರ ಸಂಕ್ರಾಂತಿ ವೃತ್ತ ಅಂತಾರೆ. ಇದು ಎಕ್ಸಾಮಿನರ್ಸ್ ಫೇವ್ರೆಟ್ ಕ್ವೆಶ್ಚನ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಯಾವೆಲ್ಲ ರಾಜ್ಯಗಳ ಮೂಲಕ ಪಾಸಾಗುತ್ತೆ? ಈ 8 ರಾಜ್ಯಗಳ ಲಿಸ್ಟ್ ಬೈಹಾಟ್ ಹೊಡಿಲೇಬೇಕು. ಅವರು ಟ್ರಿಕ್ ಮಾಡಕ್ಕೇನು ಮಾಡ್ತಾರೆ ಅಂದ್ರೆ ಆಪ್ಷನಲ್ಲಿ ಒಡಿಶಾ ಅಂತ ಕೊಡ್ತಾರೆ. ಅದು ಹತ್ತಿರ ಇದ್ರೂ ಆ ಲೈನ್ ಅದರ ಮೇಲೆ ಪಾಸ್ ಆಗಲ್ಲ. ಸೊ ಈ ಲಿಸ್ಟ್ ಅನ್ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೋಡಿದ್ರಾ, ಗ್ರೂಪ್ C 2018 and 2 ಅಲ್ಲಿ ಡೈರೆಕ್ಟ್ ಆಗಿ ಇದೇ ಲಿಸ್ಟ್ ಕೇಳಿದರೆ. ಅದಕ್ಕೆ ನಾನು ಹೇಳ್ದು, ಈ ರಾಜ್ಯಗಳ ಹೆಸರನ್ನ ನೆನ್ಪಿಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಯ್ತಲ್ವಾ? ಓಕೆ, ಈಗ ಬರೋಣ ಸಮಭಾಜಕ ವೃತ್ತಕ್ಕೆ, ಅಂದ್ರೆ 0 ಡಿಗ್ರಿ ಅಕ್ಷಾಂಶ. ಇದು ಭೂಮಿಯನ್ನ ನಾರ್ತ್ ಮತ್ತು ಸೌತ್ ಹೆಮಿಸ್ಫಿಯರ್ ಅಂತ ಭಾಗ ಮಾಡುತ್ತೆ. ಇಲ್ಲೇ ಸೂರ್ಯನ ಕಿರಣಗಳು ಸ್ಟ್ರೈಟ್ ಆಗಿ ಬೀಳೋದ್ರಿಂದ ಈ ಜಾಗದಲ್ಲಿ ವರ್ಷ ಪೂರ್ತಿ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ ಎರಡೂ ಜಾಸ್ತಿ ಇರುತ್ತೆ. ಎಕ್ಸಾಮ್ಸಲ್ಲಿ ಕೇಳೋ ಒಂದು ಕಾಮನ್ ಟ್ರ್ಯಾಪ್ ಕ್ವೆಶ್ಚನ್ ಅಂದ್ರೆ ಇದು. ಸಮಭಾಜಕ ವೃತ್ತ ಯಾವ ದೇಶಗಳ ಮೇಲೆ ಹೋಗುತ್ತೆ ಅಥವಾ ಹೋಗಲ್ಲ ಅನ್ನೋದು. ಬನ್ನಿ, ಇದನ್ನ ಎಕ್ಸಾಮ್ ಉದಾಹರಣೆಗಳ ಜೊತೆನೇ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, RSI 2020 ಮತ್ತು PSIK KSRP 2014 ಎರಡು ಪೇಪರಲ್ಲೂ ಇದೇ ಥರ ಕೇಳಿದ್ದಾರೆ. ನಿಮ್ಮ ಜಿಯೋಗ್ರಫಿಕಲ್ ನಾಲೆಜ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕ್ಕೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನು ಸುಮ್ಮನೆ ಓದಿದ್ರೆ ಆಗಲ್ಲ, ಒಂದು ಅಟ್ಲಾಸ್ ಇಟ್ಕೊಂಡು ಈ ದೇಶಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ನೆನಪಲ್ಲಿ ಉಳಿಯುತ್ತೆ. ಸರಿ, ಲೊಕೇಶನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ರೇಖಾಂಶಗಳನ್ನ ಬಳಸಿ ಇಡೀ ಪ್ರಪಂಚದ ಸಮಯ ಮತ್ತೆ ದಿನಾಂಕ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಟೈಮ್ ಕ್ಯಾಲ್ಕುಲೇಷನ್ ಅಂದ ತಕ್ಷಣ ಕಷ್ಟ ಅನ್ಸುತ್ತೆ, ಆದರೆ ಇದ್ರ ಹಿಂದಿರೋ ಲಾಜಿಕ್ ತುಂಬ ಸಿಂಪಲ್. ಭೂಮಿ 24 ಗಂಟೆಗೆ 360 ಡಿಗ್ರಿ ತಿರುಗುತ್ತೆ, ಅಂದ್ರೆ 1 ಗಂಟೆಗೆ 15 ಡಿಗ್ರಿ. ಸರಿ ಅಲ್ವಾ? ಈ 15 ಅನ್ನೋ ನಂಬರ್ ಮರಿಬೇಡಿ. ಗ್ರೀನ್ವಿಚ್ನಿಂದ ಪೂರ್ವಕ್ಕೆ ಅಂದ್ರೆ ಈಸ್ಟ್ ಕಡೆ ಹೋದ್ರೆ ಟೈಮ್ ಪ್ಲಸ್ ಆಗುತ್ತೆ, ಪಶ್ಚಿಮಕ್ಕೆ ಅಂದ್ರೆ ವೆಸ್ಟ್ ಕಡೆ ಹೋದ್ರೆ ಟೈಮ್ ಮೈನಸ್ ಆಗುತ್ತೆ ಅಷ್ಟೇ. ನೋಡಿ, ಇದೇ ಸೇಮ್ ಕ್ಯಾಲ್ಕುಲೇಷನ್ನ BWSB FDA 2019 ಪೇಪರಲ್ಲಿ ಕೇಳಿದ್ದಾರೆ.
ಉದಾಹರಣೆಗೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಇದೆ. 15 ಡಿಗ್ರಿಗೆ 1 ಗಂಟೆ ಆದರೆ 82.5 ಡಿಗ್ರಿಗೆ ಎಷ್ಟು? ಕರೆಕ್ಟ್, 5:30 ಗಂಟೆ. ನಾವು ಪೂರ್ವದಲ್ಲಿರೋದ್ರಿಂದ ನಮ್ಮ ಟೈಮ್ ಗ್ರೀನ್ವಿಚ್ಗಿಂತ 5:30 ಗಂಟೆ ಮುಂದಿರುತ್ತೆ. 180 ಡಿಗ್ರಿ ರೇಖಾಂಶವನ್ನ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಆದರೆ ರೂಲ್ ತುಂಬಾ ಸಿಂಪಲ್. ನೀವು ಈ ಲೈನನ್ನ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದ್ರೆ 1 ದಿನ ಲಾಭ ಆಗುತ್ತೆ. ಅದೇ ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದ್ರೆ 1 ದಿನ ನಷ್ಟ ಆಗುತ್ತೆ. ನೋಡಿ, ಒಂದೇ ಕಾನ್ಸೆಪ್ಟ್ RSI 2020 ಮತ್ತೆ PSI 2016 ಎರಡೂ ಎಕ್ಸಾಮ್ಸಲ್ಲೂ ರಿಪೀಟ್ ಆಗಿದೆ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನ ಪ್ರಾಕ್ಟೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಕಾನ್ಸೆಪ್ಟ್ಗಳು ಪದೇ ಪದೇ ರಿಪೀಟ್ ಆಗ್ತಾನೇ ಇರುತ್ತೆ. ಸರಿ, ಇಲ್ಲಿವರೆಗೂ ಭೂಮಿ ಮೇಲಿನ ಲೈನ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಲಾಸ್ಟ್ ಟಾಪಿಕ್ ಈ 3D ಭೂಮಿಯನ್ನ 2D ನಕ್ಷೆ ಮೇಲೆ ಹೇಗೆ ತೋರಿಸ್ತಾರೆ ಮತ್ತು ಆ ನಕ್ಷೆಗಳನ್ನು ನಾವು ಹೇಗೆ ಓದಬೇಕು ಅನ್ನೋದನ್ನ ನೋಡೋಣ. ನಕ್ಷೆಗಳಲ್ಲಿ ಈ ಐಸೋ ಲೈನ್ ಅನ್ನೋ ಪದ ತುಂಬಾ ಸಲ ಬರುತ್ತೆ. ಐಸೋ ಅಂದ್ರೆ ಸಮಾನ ಅಂತ ಅರ್ಥ. ಅಂದ್ರೆ ಸಮಾನ ಮೌಲ್ಯಗಳನ್ನು ಹೊಂದಿರೋ ಜಾಗಗಳನ್ನ ಸೇರಿಸೋ ಲೈನ್. ಗ್ರೂಪ್ ಸಿ 2017/2 ಪೇಪರಲ್ಲಿ ಬಂದಿರೋ ಈ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಐಸೋ ಹೈಟ್ ಅಂದ್ರೆ ಸಮಾನ ಮಳೆ ಬೀಳೋ ಜಾಗಗಳನ್ನ ಸೇರಿಸೋ ಲೈನ್. ಐಸೋ ಹೆಲ್ ಅಂದ್ರೆ ಸಮಾನ ಸೂರ್ಯನ ಬೆಳಕು ಬೀಳೋ ಜಾಗ. ಒಂದ್ ಕೆಲಸ ಮಾಡಿ, ಈ ಐಸೋ ಅಂತ ಶುರುವಾಗೋ ಪದಗಳ ಒಂದು ಲಿಸ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸರಿ, ಕ್ಲಾಸ್ ಮುಗಿಸೋ ಮುಂಚೆ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ಮಾಡ್ಬಿಡೋಣ. ಇವತ್ತು ಕಲ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಈ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದು ಪೊಟೆನ್ಷಿಯಲ್ ಎಕ್ಸಾಮ್ ಕ್ವೆಶ್ಚನ್. ಸೊ ಇವುಗಳನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಹಾಗಾದ್ರೆ ಇವತ್ತಿನ ಈ ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಮ ಪರೀಕ್ಷೆ ತಯಾರಿಯಲ್ಲಿ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಮುಂದಿನ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಧನ್ಯವಾದಗಳು.